ಸ್ವತಂತ್ರ ಅಭ್ಯರ್ಥಿ ಮಂಜುನಾಥ್ ಗೌಡರು ರೀಕೌಂಟಿಂಗ್ ಮಾಡಬೇಕು ಅಂತ ಹಾಕಿದ್ದಾರೆ. ಅದು ಈಗಾಗಲೇ ಕೋರ್ಟಲ್ಲೆಲ್ಲ ಆಗಿದೆ, ಆದೇಶಕ್ಕಾಗಿ ಆದೇಶವರೆ ನ್ಯಾಯಾಲಯ ನ್ಯಾಯ ಕೊಡ್ತದೆ, ನ್ಯಾಯಾಲಯ ನ್ಯಾಯ ಕೊಡ್ತದೆ. ನಾನು ಏನು ಮಾಡಿಲ್ಲ. ಅಲ್ಲಿ ನಮ್ಮ ಸರ್ಕಾರ ಇಲ್ಲ, ಬಿಜೆಪಿ ಸರ್ಕಾರ. ನಮ್ಮ ಬಿಜೆಪಿ ಸರ್ಕಾರ ಅಧಿಕಾರಿಗಳು, ನಮ್ಮ ಅಧಿಕಾರಿಗಳೆಲ್ಲ. ಅವತ್ತು ಸರ್ಕಾರ ಇದ್ದಿದ್ದು ಬಿಜೆಪಿ ಸರ್ಕಾರ, ಎಲ್ಲ ಅಧಿಕಾರಿಗಳು ಬಿಜೆಪಿ ಕಂಟ್ರೋಲ್ ಇದ್ದಿತ್ತು. ಅದಕ್ಕೆ ಅದ್ರ ಜೊತೆಗೆ ಪವರ್ಫುಲ್ MP ಏನಪ್ಪ ಮುಂಚಾಮ ಅವರು ಏನಪ್ಪ ಅವರೇ ಎಲ್ಲ ಇಟ್ಕೊಂಡು ನಾನು ಮನೆಯಲ್ಲಿ ಆರಾಮಾಗಿ TV ನೋಡ್ಕೊಂಡು ಕೂತ್ಕೊಂಡಿದ್ದೆ. ನಾನು ಏನಪ್ಪ ನಮ್ಮ ಕೌಂಟಿಂಗ್ ಏಜೆಂಟ್ ಪಾಪ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ರು. ಅದೇಸೆಟ್ ನಾನು ಗೆದ್ದಿದ್ದೀನಿ ಅಂತ ಅನೌನ್ಸ್ ಮಾಡವ್ರೆ. ಇವತ್ತು ಕೋರ್ಟ್ಗೆ ಹೋಗವ್ರೆ. ಅವ್ನಿಗೆ ಏನಾಗ್ಬಿಡ್ತಾ ಇದೆ ಅಂದ್ರೆ ಪಾಪ ಹೊಸಕೋಟೆಯಲ್ಲೇ ಎಲ್ಲ ಎಲ್ಲೂ ಕೂಡ ಅವ್ರ MLA ಆಗಕ್ಕೆ ಆಗ್ತಾ ಇರಲಿಲ್ಲ. ಹಳೆ ವಾರ ಇತ್ತು, ನಾವೇ ಹೋಗ್ಬಿಟ್ಟು ಹೊಸಕೋಟೆಯಿಂದ ಕರ್ಕೊಂಡ್ಬಂದು JDS ಟಿಕೆಟ್ ಕೊಟ್ಟು MLA ಮಾಡ್ಬಿಟ್ಟು ಮತ್ತೆ ಅದೇ ತಿರ್ಕಲ್ ಕನಸು ಕಾಣ್ತಾವನೆ. ಮತ್ತೆ ಇನ್ನೊಂದು ಸರಿ ಸಿಕ್ಕ ಹೋಗ್ತದೆ ಅಂತ ಸಾಧ್ಯ ಇಲ್ಲ. ನ್ಯಾಯ ಸಿಗ್ತದೆ, ಏನೂ ಆಗಿಲ್ಲ. ಏನಪ್ಪ 5 ವರ್ಷ MLA ಆಗಿರ್ತೀನಿ, ಮತ್ತೆ ಎಲೆಕ್ಷನ್ ಬರ್ತದೆ. ಇವತ್ತು ನಿಮ್ಗೆ ಹೇಳಿರ್ತೀನಿ ನೋಡ್ರಿ, ಯಾರನ್ನ ಬರಲಿ, ಮಂಜುನಾಥ್ ಗೌಡನ ಬರಲಿ, ಊಡಿ ವಿಜಯ್ ಕುಮಾರನ ಬರಲಿ, ನಾನು ಸ್ಥಳೀಕ ದಿನ ಎದ್ರೆ ಸ್ಥಳೀಯವಾಗಿ ಜನರ ಜೊತೆಲಿ ಇರ್ತೀನಿ. ಮೊನ್ನೆ ಎಚ್ಚರಿಕೆ ಗಂಟೆ ಕಡಿಮೆ ಊಟದಲ್ಲಿ MLA ಆಗಿದ್ದೀನಿ. ನೆಕ್ಸ್ಟ್ ಎಲೆಕ್ಷನ್ಗೆ ಇಟ್ಕೊಂಡಿದ್ದೀನಿ, ಇದನ್ನ ನಾನು ಮಾತಾಡಿದ್ದೀನಿ. ನೆಕ್ಸ್ಟ್ ಎಲೆಕ್ಷನ್ಗೆ ಈ ಹೊಸಕೋಟೆಯವರಿಗೆ ಮತ್ತೆ ಊಡಿಯವರಿಗೆ ನಮ್ಮ ತಾಲೂಕು ಜನ ರಿಸಲ್ಟ್ ಹೆಂಗ್ ಕೊಡ್ತಾರೆ. ನಾನು ಗೆದ್ದಿರ್ಬೋದು ನಾವು ಕಡಿಮೆ ಓಟಲ್ಲಿ. ಒಂದೇ ವರ್ಷ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಯಾವ MLA ಎಷ್ಟು ಓಟ್ ಹಾಕ್ಸ್ಕೊಂಡಿದ್ರು, 23,000 ಓಟ್ ಹೆಚ್ಚಿಗೆ ಕೊಡಿಸಿರೋದಾರಂದ್ರೆ ಮಾಲೂರು MLA. ಆಮೇಲೆ ಯಾವುದೇ ಕಾರ್ಯಕರ್ತರ ಎಲೆಕ್ಷನ್ ಬಂದ್ರೆ ಇವ್ರ ಕ್ಯಾಂಡಿಡೇಟ್ ಎಲ್ಲಾದ್ರೂ ಸೋಲಿಸಿ ನಮ್ಮ ಅಭ್ಯರ್ಥಿಗಳನ್ನ, ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಕಾರ್ಯಕರ್ತರಿಗೆ ಗೆಲ್ಸ್ಕೊಂಡಿದ್ದೀವಿ ನಾವು. ತುಂಬಾ ಶಕ್ತಿಯುತವಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಮಾಲೂರು ತಾಲೂಕಲ್ಲಿದೆ. ರೀಕೌಂಟಿಂಗ್ ಅದೆಲ್ಲ ನಾವು ತಲೆ ಕೆಡಿಸ್ಕೊಂಡು ಹೋಗಲ್ಲ. ನ್ಯಾಯಾಲಯ ಮೇಲೆ ನಂಬಿಕೆ ಇದೆ, ನ್ಯಾಯ ಕೊಡ್ತದೆ.